ಕನ್ನಡಿಗರನ್ನೇ ವಿಲನ್ ಮಾಡಿದ ವಿಂಗ್ ಕಮಾಂಡರ್, ಸುಳ್ಳು ಹೇಳಿ ಎಸ್ಕೇಪ್ ಆದ ಅತಿ ಸತ್ಯವಂತ ಕಮಾಂಡರ್. ವಿಂಗ್ ಕಮಾಂಡರ್ ವಿರುದ್ಧ ಸರ್ಕಾರದ ಕ್ರಮ ಏನು? ಇದುವೇ ಚದುರಂಗದ ಮೊದಲ ಸ್ಟೋರಿ, ಅತಿ ಸತ್ಯವಂತ ಕಮಾಂಡರ್. ಈ ವ್ಯಕ್ತಿಯನ್ನ ಅತಿ ಸತ್ಯವಂತ ಅಂತಲೇ ಕರಿಬೇಕಾಗುತ್ತೆ. ಯಾಕಂದ್ರೆ ದೊಡ್ಡ ಹುದ್ದೆಯಲ್ಲಿ ಇರತಕ್ಕಂತಹ ವ್ಯಕ್ತಿ, ಸರ್ಕಾರಿ ನೌಕರಿಯಲ್ಲಿ, ಸೇನೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು, ಭಾರತದ ಹೆಮ್ಮೆಯ ವಾಯುಪಡೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಅಧಿಕಾರಿ. ಸಹಜವಾಗಿಯೇ ಇವರು ವಿಡಿಯೋ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದಾಗ ಒಂದು ಭಾವನೆ ಎಲ್ಲರಲ್ಲೂ ಬಂದಿರುತ್ತೆ. ಒಬ್ಬ ಅಧಿಕಾರಿಯನ್ನ ಕನ್ನಡ ಮಾತಾಡಿಲ್ಲ ಅನ್ನೋಂಥ ಕಾರಣಕ್ಕಾಗಿ ಯಾರೋ ಒಂದಷ್ಟು ಜನ ಪುಂಡ್ರು ಸೇರಿ ಹೊಡೆದ್ರೇನೋ ಅನ್ನುವಂಥ ಅನುಮಾನ ಬರುವಂತಹ ರೀತಿಯಲ್ಲಿ. ಆದರೂ ಕೂಡ ಒಂದು ಸಣ್ಣ ಅನುಮಾನದ ಜೊತೆಗೇ ಕಾಡಿದ್ದು, ಇದೊಂದು ಸಣ್ಣ ರೋಡ್ ರೇಜ್ ಇಶ್ಯೂ ಅಲ್ವಾ, ರಸ್ತೆಯಲ್ಲಿ ಆಗಿರುವಂಥ ಗಲಾಟೆ ಅಲ್ವಾ, ಇದನ್ನು ಈ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕಿತ್ತ, ಇದನ್ನು ಒಂದು ದೂರು ಕೊಟ್ಟು ಆ ವ್ಯಕ್ತಿ ಮೇಲೆ ದೂರು ಕೊಡುವಂಥ ಕೆಲಸವನ್ನು ಮಾಡ್ಬೋದಾಗಿತ್ತಲ್ಲ. ತಾನೊಬ್ಬ ಅಧಿಕಾರಿಯಾಗಿದ್ದುಕೊಂಡು ಆ ಕೆಲಸವನ್ನು ಮಾಡೋ ಬದಲಿಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿ ಹಾಕೋದ್ರ ಮೂಲಕವಾಗಿ ಏನನ್ನು ಸಾಧಿಸೋದಕ್ಕೆ ಹೊರಟಿದ್ದಾರೆ, ಯಾರಿಗೆ ಇಂತಹ ಮೆಸೇಜ್ ಕೊಡೋದಕ್ಕೆ ಹೊರಟಿದ್ದಾರೆ ಅನ್ನೋಂಥ ಅನುಮಾನವೂ ಕೂಡ ಮೂಡಿತ್ತು. ಆದರೆ ಇಷ್ಟೆಲ್ಲ ಆದ ಮೇಲೆ ಆಗಿರುವಂಥ ಘಟನೆನ ನೋಡಿದ್ರೆ ಈ ವ್ಯಕ್ತಿ ಭಾರತದ ಹೆಮ್ಮೆಯ ವಾಯುಪಡೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರೂ ಕೂಡ ತನ್ನ ಸಣ್ಣತನವನ್ನು ಪ್ರದರ್ಶಿಸ್ತಾ ಇರುವಂಥದ್ದು ಗೋಚರಿಸ್ತಾ ಇದೆ. ಮತ್ತು ವಿಶೇಷವಾಗಿ ಇಲ್ಲಿ ಅತಿ ಸತ್ಯವಂತನ ರೀತಿಯಲ್ಲಿ ಪೋಸ್ ಕೊಡೋದಕ್ಕೆ ಹೋಗಿ ಈತನ ಇಡೀ ಆಟಾಟೋಪ ಬಯಲಾಗಿದೆ. ಕನ್ನಡಿಗನ ಮೇಲೆಯೇ ದರ್ಪವನ್ನು ತೋರಿಸಿರುವಂಥದ್ದು, ಕನ್ನಡಿಗನ ಮೇಲೆಯೇ ಕೇಸನ್ನು ಕೂಡ ಹಾಕಿಸಿರುವಂಥದ್ದು. ಯಾಕೆಂದರೆ ಕನ್ನಡದ ಹೆಸರಿನಲ್ಲಿ ಕನ್ನಡ ಮಾತಾಡಿಲ್ಲ ಅನ್ನುವಂಥ ಕಾರಣಕ್ಕಾಗಿ ನನಗೆ ಹೊಡೆದ್ರು, ನನ್ನ ಹೆಂಡತಿಗೆ ನಿಂದಿಸಿದ್ರು, ಎಲ್ಲ ಗುಂಪು ಕಟ್ಕೊಂಡು ಹೊಡೆದು ಕನ್ನಡಿಗನನ್ನು ವಿಲನ್ ಮಾಡಿದಂತಹ ವಿಂಗ್ ಕಮಾಂಡರ್. ಆದರೆ ಸತ್ಯ ಬಯಲಾಗ್ತಾ ಇದ್ದಂತೆಯೇ ಅತಿ ಸತ್ಯವಂತ ವಿಂಗ್ ಕಮಾಂಡರ್ ಎಸ್ಕೇಪ್ ಕೂಡ ಆಗಿದ್ದಾರೆ. ಆತ ಮೊದಲೇ ಪ್ರಿಪೇರ್ ಮಾಡ್ಕೊಂಡಿದ್ದಂಥ, ಅಂದರೆ ಶೆಡ್ಯೂಲ್ ಆಗಿದ್ದಂತಹ ತಂದೆ ಹುಷಾರಿರಲಿಲ್ಲ, ಹಾಗಾಗಿ ಕೋಲ್ಕತ್ತಾಗೆ ಹೋಗಬೇಕಾಗಿತ್ತು. ಹೀಗಾಗಿ ವಿಮಾನ ನಿಲ್ದಾಣಕ್ಕೆ ತಾನು ಹೊರಟಿದ್ದೆ. ವಿಮಾನ ನಿಲ್ದಾಣಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಹೆಂಡತಿ ನನ್ನನ್ನು ಡ್ರಾಪ್ ಹಾಕ್ತಾ ಇದ್ರು. ಆ ಸಂದರ್ಭದಲ್ಲಿ ಇವೆಲ್ಲ ಆಯಿತು ಅನ್ನುವಂಥ ಅಂಶಗಳನ್ನು ಇವರು ಹೇಳ್ಕೊಂಡಿದ್ದಾರೆ. ಆದರೆ ಇಷ್ಟೆಲ್ಲ ಹೇಳ್ತಿರುವಂತಹ ವ್ಯಕ್ತಿ ಸತ್ಯವನ್ನು ಮರೆಮಾಚಿರುವಂಥದ್ದು ನಿಜಕ್ಕೂ ಕೂಡ ಸರಿಯಾ ಅನ್ನುವ ಪ್ರಶ್ನೆ ಬರುತ್ತೆ. ಒಂದಾದರೂ ಮಾತು ಹೇಳ್ಬೋದಿತ್ತು, ಹೌದು ನನಗೆ ಆತ ಹೊಡೆದ, ಹಾಗಾಗಿ ನಾನು ಕೂಡ ರಿಟರ್ನ್ ಹೊಡೆದಿದ್ದೀನಿ, ನನ್ನ ಆತ್ಮರಕ್ಷಣೆಗಾಗಿ ನಾನು ಹೊಡೆದಿದ್ದೀನಿ ಅಂತ ಯಾರಾದರೂ ಹೇಳ್ತಿದ್ರೆ ಈತ ನಿಜಕ್ಕೂ ಹೊಡೆದಿದ್ದಾನೆ, ಏನೋ ಸತ್ಯ ಹೇಳುವಂಥ ಪ್ರಯತ್ನವನ್ನಂತೂ ಮಾಡಿದಾನಪ್ಪ ಅಂತೇಳಿ ಅನ್ನಿಸ್ತಾ ಇತ್ತು. ಆದರೆ ಅದ್ಯಾವುದನ್ನೂ ಬಿಚ್ಚಿಡದೆ ತನ್ನ ಮೇಲೇ ಅಟ್ಯಾಕ್ ಆಯಿತು, ಮೂಗಲ್ಲಿ ರಕ್ತ ಸುರಿತಾ ಇದೆ, ಏನೋ ಗಂಟ್ಲ ಹತ್ರ ರಕ್ತ ಸುರಿತಾ ಇದೆ, ಏನೋ ಆತ ತನ್ನ ಬೈಕ್ನ ಕೀಯಿಂದ ನನಗೆ ಚುಚ್ಚಿದ ಅನ್ನುವಂಥ ಮಾತನ್ನೆಲ್ಲವೂ ಕೂಡ ಹೇಳ್ಕೊಂಡಿದ್ದಾರೆ. ಇಷ್ಟೆಲ್ಲ ಹೇಳಿರ್ತಕ್ಕಂತಹ ವ್ಯಕ್ತಿ ಆ ದೃಶ್ಯಗಳನ್ನು ಗಮನಿಸ್ತಾ ಹೋದಾಗಲೇ ನಮ್ಗೆ ಗೋಚರ ಆಗುವಂಥದ್ದು ಯಾವ್ಯಾವ ಸ್ವರೂಪದಲ್ಲಿ ಇಲ್ಲಿ ಘಟನೆ ನಡೆದಿದೆ ಅಂಥೇಳಿ. ಇಲ್ಲಿ ನೋಡಿ, ದೃಶ್ಯವನ್ನು ನಾವು ನೋಡ್ತಾ ಹೋದಾಗ ಯಾವ ಸ್ವರೂಪದಲ್ಲಿದೆ. ಇಲ್ಲಿ ಆತನನ್ನು ಎಳೆದಾಡ್ತಾರೆ. ಆತ ಒಂದು ಕರೆಂಟ್ ಕಂಬವನ್ನು ಹಿಡ್ಕೊಂಡು ಈತ ಎಳಿತಾ ಇರುವಂಥ, ಯಾಕಂದರೆ ಅಷ್ಟು ಜೋರಾಗಿ ಎಳಿತಾ ಇದ್ದಾಗ ಆತನ ಹೆಂಡತಿಯು ಕೂಡ ತಡೆಯುವಂಥ ಪ್ರಯತ್ನವನ್ನು ಮಾಡ್ತಾರೆ. ಸ್ಥಳೀಯರು ಬಂದು ತಡೀತಾರೆ, ಹೊಡಿಬೇಡಿ, ಆ ಲೆವೆಲಲ್ಲಿ ಹೊಡಿಬೇಡಿ ಅಂಥೇಳಿ. ಯಾಕಂದರೆ ಇವರು ಒಬ್ಬ ವಾಯುಪಡೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಅಧಿಕಾರಿ, ಸಹಜವಾಗಿ ವೆಲ್ ಬಿಲ್ಡಪ್ ಬಾಡಿ ಬಿಲ್ಡರ್ ಥರ ತುಂಬ ಚೆನ್ನಾಗಿ ಫಿಟ್ ಆ್ಯಂಡ್ ಫೈನ್ ಆಗಿರ್ತಕ್ಕಂಥ ವ್ಯಕ್ತಿ. ಆತ ಯಾರೋ ಆ ರೀತಿಯಂಥ ಒಬ್ಬ ಸಣಕಲನ್ನು ಹಿಂಗೆ ಹಿಡ್ಕೊಂಡು ಹೊಡಿಯೋದಕ್ಕೆ ಹೋಗ್ತಾನೆ. ಆತ ದೂಡದಂಥ ರೀತಿಯಲ್ಲಿ ಕೆಳಗಡೆ ಬೀಳ್ತಾನೆ, ಬಿದ್ದ ನಂತರ ಒದಿತಾ ಇರುವಂಥದ್ದು. ಅಂದರೆ ಎಷ್ಟು ಸಿಟ್ಟಿದೆ ಅಂತೇಳಿ, ಯಾವ ಸ್ವರೂಪದ ಆಕ್ರೋಶ ಇದೆ ಅನ್ನುವಂಥದ್ದು ಈ ದೃಶ್ಯವನ್ನು ನೋಡಿದೆ. ಅದಾದಮೇಲೆ ಆತನ ಮುಖಕ್ಕೆ ಗುದ್ದಿರುವಂಥ ರೀತಿ, ಯಾವ ಲೆವೆಲಲ್ಲಿ ಅದು ಯಾವ ಫೋರ್ಸನ್ನು ಹಾಕಿ ಹೊಡೆದಿದ್ದಾರೆ ಅನ್ನೋದು ಕೂಡ ಗೋಚರ ಆಗುತ್ತೆ. ಆಮೇಲೆ ಅಲ್ಲಿ ಕರ್ಕೊಂಡು ಹೋಗಿ ಎಳೆದಾಡುವಂತಹ ಸಂದರ್ಭದಲ್ಲಿ ಬೈಕ್ ಕೀ ಮತ್ತು ಮೊಬೈಲನ್ನು ಎತ್ತಿ ಬಿಸಾಕುವಂಥದ್ದು, ಬೇರೆ ಎಲ್ಲಿಗೂ ಎಸೆಯುವಂಥದ್ದು. ಆದರೆ ಏನು ರಸ್ತೆಗೆ ಬಂದಿರುವಂಥದ್ದು ಇವರು ಜಗಳಾಡೋದಿಕ್ಕ, ಇವರೇನು ಗೂಂಡಾಗಿರಿಯನ್ನು ಪ್ರದರ್ಶಿಸೋದಿಕ್ಕ, ಯಾವ ಕಾರಣಕ್ಕಾಗಿ ಬಂದಿರೋದು ರಸ್ತೆಗೆ ಅನ್ನುವಂಥದ್ದನ್ನೇ ಇರುವಂಥದ್ದು. ಯಾಕಂದರೆ ರಸ್ತೆಯಲ್ಲಿ ರೋಡ್ ರೇಜ್ ಆಗುತ್ತೆ, ಅನೇಕ ಸಂದರ್ಭಗಳಲ್ಲಿ ಒಂದು ಕಾರ್ಗೆ ಇನ್ನೊಂದು ಕಾರ್ ಟಚ್ ಆಗುತ್ತೆ, ಬೈಕ್ ಟಚ್ ಆಗುತ್ತೆ, ಈ ಮಾತುಗಳು ಬರ್ತವೆ ಬೆಂಗಳೂರಿನಲ್ಲಿ ಸರ್ವೇ ಸಾಮಾನ್ಯ ಸಹಜ. ಆದರೆ ಅದು ಎಲ್ಲಿವರೆಗೆ ಜಸ್ಟ್ ಅಷ್ಟಕ್ಕೆ ಹೇಳ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ. ಆದರೆ ಇಲ್ಲಿ ಈ ರೀತಿಯಲ್ಲಿ ಹಿಡಿದು ಹೊಡೆದು ನೋಡಿ, ಅದನ್ನು ಎಷ್ಟು ಜೋರಾಗಿ ಎಲ್ಲಿಂದ ಆ ಇಡೀ ರಸ್ತೆ ದಾಟಿ ಆ ಕಡೆ ಹೋಗಿ ಬೀಳೋ ರೀತಿಯಲ್ಲಿ, ಅದು ಯಾರ್ದೋ ತಲೆ ಮೇಲೆ ಹೋಗಿ ಬಿದ್ದಿರ್ತಿದ್ರೆ, ಆ ಕಡೆ ಇರುವಂಥ ಬರ್ತಾ ಇರೋದು ಯಾವುದೋ ಒಬ್ಬ ವ್ಯಕ್ತಿ ತಲೆ ಮೇಲೆ ಬಿದ್ದಿರ್ತಿದ್ರೆ ಏನಾಗುತ್ತೆ ಅಂತೇಳಿ ಆ ಸ್ವರೂಪದಲ್ಲಿ ಎಸೆದಿರುವಂಥದ್ದು. ಇನ್ನು ರಸ್ತೆಗೆ ನೂಕಿ ಆತನ ಕೆಳಗಡೆ ಬೀಳಿಸ್ಕೊಂಡು ಆ ದೃಶ್ಯದಲ್ಲಿ ನೋಡಿ, ಆತನನ್ನು
ಆ ನಡು ರಸ್ತೆಗೆ ದೂಡು ಹಾಕಿ ಆ ರಸ್ತೆಯಲ್ಲಿ ಆತನನ್ನು ಬೀಳಿಸಿ ನಂತರ ಆತನಿಗೆ ಹೊಡಿಯುವಂಥದ್ದು ನೋಡಿ, ಒದಿತಾ ಇರುವಂಥದ್ದು, ಅಲ್ಲಿಗೆ ಬೆನ್ನಿಗೆ ಒದಿತಾ ಇರುವಂಥದ್ದು, ಫುಟ್ಬಾಲ್ ಒದ್ದ ರೀತಿಯಲ್ಲಿ ಒದಿತಾ ಇರುವಂಥದ್ದು, ಬೆನ್ನಿಗೆ ಒದಿತಾ ಇರುವಂಥದ್ದು, ಕಂಟಿನ್ಯೂಸ್ ಆಗಿ ಒದಿತಾ ಇರುವಂಥದ್ದು. ಅಂದರೆ ಯಾವ ರೀತಿಯಲ್ಲಿ ಆತನ ಮೇಲೆ ಒಂದು ಹಿಂಸೆಯನ್ನು ಮಾಡಿದ್ರು. ಓಕೆ, ಈಗ ಆತನಿಂದಲೇ ಏನೋ ತಪ್ಪಾಯಿತು. ಒಬ್ಬ ಅಧಿಕಾರಿಯಾಗಿದ್ದು ಕಾನೂನಿನ ಅರಿವಿರಬೇಕಲ್ವಾ? ಒಬ್ಬ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗೆ ಕಾನೂನು ಅರಿವಿರಬೇಕು. ಒಂದು ರೋಡ್ ರೇಜ್ ಆದಂತಹ ಸಂದರ್ಭ ಒಂದೋ ಅಲ್ಲೇ ವಿಡಿಯೋ ಮಾಡಿಕೊಂಡು ಆ ವಿಡಿಯೋವನ್ನು ಕಳಿಸಿದರೆ ಸಾಕಿತ್ತು. ಇವರು ತಾನು ಅಷ್ಟೆಲ್ಲ ವಿಡಿಯೋ ಮಾಡ್ಕೊಂಡು ಹಾಕೋ ಬದಲಿಗೆ ಅವ್ರದ್ದೇ ಕಾರ್ ಇತ್ತು, ಕಾರ್ನ ಗ್ಲಾಸ್ಗಳನ್ನು ಮೇಲೆ ಇರಿಸಿ ಈತ ನಿಜಕ್ಕೂ ಇವ್ರ ಮೇಲೆ ಏನಾದ್ರು ಬೈಯಕ್ಕೆ ಬಂದಿದ್ದ ಅಂತ ಹೇಳಿದ್ರೆ ಆತನ ವಿಡಿಯೋವನ್ನು ರೆಕಾರ್ಡ್ ಮಾಡಿ ನಂತರ ನೋಡಿ ಬೆಂಗಳೂರಿನಲ್ಲಿ ಇಂಥ ಒಬ್ಬ ವ್ಯಕ್ತಿ ಇದ್ದ, ಈತ ಈ ರೀತಿಯಾಗಿ ನಮಗೆ ಹಿಂಸೆ ಕೊಟ್ಟಿದ್ದಾನೆ ಅನ್ನೋದನ್ನು ಹೇಳಿರ್ತಿದ್ರೆ ಗ್ರೇಟ್ ಅನ್ನಿಸ್ಕೊಳ್ತಾ ಇತ್ತು. ಆದರೆ ಇಲ್ಲಿ ಮಾಡಿರುವಂತಹ ಕೆಲಸ ನೋಡಿ, ಈ ರೀತಿಯಾಗಿ ಫುಟ್ಬಾಲ್ ಓದ ರೀತಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ಓದಿದ್ದಾರೆ ಅಂತ ಹೇಳಿದ್ರೆ ಯಾರು ಇವರಿಗೆ ರಸ್ತೆಯಲ್ಲಿ ಬಂದಾಗ ರಸ್ತೆಯಲ್ಲಿ ಇರುವಂಥ ತಾವು ಒಬ್ಬ ಸಾಮಾನ್ಯ ನಾಗರಿಕನ ರೀತಿಯಲ್ಲಿನೇ ಕಾರ್ಯನಿರ್ವಹಿಸಬೇಕಾಗುತ್ತೆ ಅಂತೇಳಿ. ಆದರೆ ಈ ಕಮಾಂಡರ್ ಮಾಡಿರ್ತಕ್ಕಂತಹ ರೀತಿಯನ್ನು ನಾವು ನೋಡ್ತಾ ಹೋದಾಗ ಯಾವ ಸ್ವರೂಪದ ಅತಿ ಸತ್ಯವಂತ ಈತ ಅನ್ನುವಂಥದ್ದು ಗೋಚರಿಸುತ್ತೆ. ವಿಂಗ್ ಕಮಾಂಡರ್ನ ಸುಳ್ಳು ವಿಡಿಯೋವನ್ನು ನಾವು ಗಮನಿಸಬೇಕಿಲ್ಲಿ. ಯಾಕಂದರೆ ಈತ ತಾನು ಬಹಳ ಸತ್ಯ ಹೇಳ್ತಿದ್ದೀನಿ ಅನ್ನೋಂಥ ರೀತಿಯಲ್ಲಿ ಒಂದು ವಿಡಿಯೋವನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ. ಹಲ್ಲೆ ದೃಶ್ಯದಲ್ಲಿ ನಡು ರಸ್ತೆಯಲ್ಲಿ ನಡೆದ ಗುದ್ದಾಟ ಬಯಲಾಗಿದೆ. ಆದರೆ ಇಲ್ಲಿ ತನ್ನ ವಿಡಿಯೋದಲ್ಲಿ ಮಾತ್ರ ಯಾವುದನ್ನು ಕೂಡ ಹೇಳೋದಿಲ್ಲ. ನನಗೆ ಏಕಾಏಕಿ ಬೈಕ್ ಕೀಯಿಂದ ಚುಚ್ಚಿದ ಅನ್ನುವಂಥ ಮಾತನಾಡ್ತಾರೆ. ರೌಡಿಯಂತೆ ಬಡಿದಿದ್ರು ಕೂಡ ವಿಕಾಸ್ ವಿರುದ್ಧ ವಿಂಗ್ ಕಮಾಂಡರ್ ದೂರನ್ನು ಕೊಡ್ತಾರೆ. ವಿಕಾಸ್ನ ವಿರುದ್ಧನೇ ದೂರು ಕೊಡ್ತಾರೆ, ವಿಕಾಸ್ ಕುಮಾರ್ನ ವಿರುದ್ಧ. ಕನ್ನಡ ಮಾತಾಡಿಲ್ಲ ಅನ್ನೋಂಥ ಕಾರಣಕ್ಕಾಗಿ ನನಗೆ ಹೊಡೆದು ಬಿಟ್ಟ ಅನ್ನುವಂತಹ ಸುಳ್ಳು ದೂರನ್ನು ದಾಖಲಿಸಿರುವಂಥದ್ದು. ನಾನು ಕನ್ನಡದಲ್ಲಿ ಉತ್ತರ ಕೊಡಲಿಲ್ಲ, ಆತ ಕನ್ನಡದಲ್ಲಿ ಬೈತಾ ಇದ್ದ, ನಾನು ಹಿಂದಿಲಿ ಮಾತಾಡದೆ ತಿಳ್ಕೊಂಡು ನನಗೆ ಹೊಡೆದ್ರು ಅಂತೇಳಿ ರಕ್ತ ಸುರಿಸ್ಕೊಂಡು ವಿಡಿಯೋ ಮಾಡಿದಂತಹ ಶೀಲಾದಿತ್ಯ ಆ ಮೂಲಕವಾಗಿ ಒಂದು ಸಿಂಪತಿಯನ್ನು ಗಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ಈ ಲೆವೆಲ್ಗೆ ಹೊಡೆದ ನಂತರ ಒಂದು ಸಿಂಪತಿಯನ್ನು ಗಳಿಸೋದಕ್ಕೆ ನೋಡಿ, ಕೋಪ ಬರುತ್ತೆ, ಎರಡೇಟು ಹೊಡೆದಿರ್ತಾನೆ ಅಂತೇಳಿ ಆದರೂ ಕೂಡ ಒಪ್ಕೊಳ್ಬೋದಾಗಿತ್ತು. ಆದರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಹೊಡೆದಿರುವಂತಹ ರೀತಿಯನ್ನು ನೋಡಿದರೆ ಇದು ಸಾಮಾನ್ಯ ಕೋಪದ ಕಾರಣಕ್ಕಾಗಿ ಹೊಡೆದ ರೀತಿಯಲ್ಲಿಲ್ಲ. ಅಂದರೆ ತಾನೇನೋ ಶೌರ್ಯ ಪ್ರದರ್ಶನ ಮಾಡಬೇಕು ಅನ್ನೋಂತಹ ರೀತಿಯಲ್ಲಿ ಮಾಡಿರುವಂಥ ಕೆಲಸ ಇದು. ನನ್ನ ಮೇಲೆ ಕನ್ನಡಿಗರು ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡ್ತಾರೆ. ಅಂದರೆ ಏನು ಕನ್ನಡಿಗರ ಮೇಲೆ ಯಾರು ಏನು ಬೇಕಿದ್ರೂ ಕೂಡ ಹೇಳ್ಬಿಡ್ಬೋದಾ ಕನ್ನಡಿಗರು ಅಂತ ಹೇಳಿದರೆ? ಯಾವ ಸ್ವರೂಪದಲ್ಲಿ ಭಾಷೆಯ ವಿಚಾರವನ್ನು ಇಲ್ಲಿ ತರಬೇಕಂತ ಅವಶ್ಯಕತೆ ಇತ್ತು ಅಂತ ಹೇಳಿ ಉತ್ತರ ಭಾರತೀಯರ ಮೇಲೆ ಹಲ್ಲೆ ಅಂತೇಳಿ ಶೀಲಾದಿತ್ಯ ಬೋಸ್ ಡ್ರಾಮಾವನ್ನು ಮಾಡಿರುವಂಥದ್ದು. ಸ್ಪಷ್ಟವಾಗಿ ಇದೊಂದು ಡ್ರಾಮಾದ ರೀತಿಯಲ್ಲಿ ಕಾಣುತ್ತೆ. ಉತ್ತರ ಭಾರತೀಯ ಅನ್ನೋ ಕಾರಣಕ್ಕೆ ನನ್ನ ಮೇಲೆ ಹಲ್ಲೆ ಮಾಡಿದರು, ನನ್ನ ಹಿಂದಿ ಮಾತಾಡಿದೆ ಅಂತೇಳಿ ಹಲ್ಲೆ ಮಾಡಿದರು. ಆತ ಬಂದು ಕನ್ನಡದಲ್ಲಿ ಬೈತ ಅಲ್ಲ, ಕನ್ನಡಿಗ ಒಬ್ಬ ಕನ್ನಡದಲ್ಲಿ ಬೈಯದೆ ಮತ್ತಿನ್ಯಾವ ಭಾಷೆಯಲ್ಲಿ ಬೈತಾ ಇರ್ತಾನೆ, ಕನ್ನಡದಲ್ಲಿ ಬೈತಾ ಇರ್ತಾನೆ. ಓಕೆ, ಆತ ಮಾಡಿರೋ ತಪ್ಪು ಅಂತ ಹೇಳಿದ್ರೆ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಬೇಕಾಗಿತ್ತು, ಇಮಿಡಿಯೇಟ್ ಆಗಿ ಪೊಲೀಸರಿಗೆ ಕಳಿಸ್ಬೋದಾಗಿತ್ತು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಬೆಂಗಳೂರು ಪೊಲೀಸರಿಗೆ ಟ್ಯಾಗ್ ಮಾಡ್ಬೋದಾಗಿತ್ತು. ಅವರೇ ಕೇಸ್ ದಾಖಲಿಸ್ಕೊಂಡು ಕ್ರಮ ಕೈಗೊಳ್ತಾ ಇದ್ರು. ಅದು ಬಿಟ್ಟು ತಾನೇ ಕಾನೂನನ್ನು ಕೈಗೆತ್ತಿಕೊಂಡು ಈ ರೀತಿಯಾಗಿ ಹೊಡೆಯೋದು ಅಂದರೆ ತಾನು ಹಲ್ಲೆ ನಡೆಸಿದ್ದರ ಬಗ್ಗೆ ಎಲ್ಲೂ ಕೂಡ ವಿಂಗ್ ಕಮಾಂಡರ್ ಬಾಯಿ ಬಿಡಲಿಲ್ಲ. ಎಂಥ ವ್ಯಕ್ತಿ ಅಂತ ಗೊತ್ತಾಗುತ್ತೆ. ಅಂದರೆ ಸತ್ಯ ಹೇಳುವಂತಹ ನಾಟಕ ಆಡಿ ಸುಳ್ಳನ್ನು ಹೇಳಿರುವಂತಹ ವ್ಯಕ್ತಿಯಾಗಿ ಈತ ಗೋಚರಿಸ್ತಾ ಇದ್ದಾನೆ. ವಿಕಾಸ್ ಮೇಲೆ ದೂರು ನೀಡಿ ಅರೆಸ್ಟ್ ಮಾಡಿಸಿರುವಂತಹ ಕೆಲಸವನ್ನು ಕೂಡ ಶೀಲಾದಿತ್ಯ ಬೋಸ್ ಮಾಡ್ತಾರೆ. ಈತ ದೂರು ಕೊಟ್ಟ ತಕ್ಷಣ ಯಾವಾಗ ಈ ವಿಡಿಯೋವನ್ನು ಈತ ಅಪ್ಲೋಡ್ ಮಾಡ್ತಾನೋ, ಇದು ದೂರು ಕೊಡ್ತಾನೆ, ಇಮ್ಮಿಡಿಯೇಟ್ ಆಗಿ ಬೆಂಗಳೂರು ಪೊಲೀಸರು ಕಾರ್ಯಪ್ರವೃತ್ತರಾಗ್ತಾರೆ ಮತ್ತು ಆ ವ್ಯಕ್ತಿಯನ್ನು ಹುಡುಕ್ತಾರೆ, ವಿಕಾಸ್ನನ್ನು ಹುಡುಕ್ತಾರೆ, ಅದನ್ನು ಅರೆಸ್ಟ್ ಮಾಡ್ತಾರೆ. ಅಷ್ಟೊತ್ತಿಗೆ ಅವ್ರಿಗೆ ಗೊತ್ತಾಗೋದು ಪೊಲೀಸರಿಗೆ, ಈ CCTV ಫುಟೇಜ್ಗಳು ಸಿಗ್ತವೆ, ಏನಾಗಿದೆ ಅನ್ನೋಂಥದ್ದು ಆವಾಗ ಅರಿವಾಗೋದು. ನೋಡಿ, ಆ ವ್ಯಕ್ತಿಯ ಪತ್ನಿ ಕೂಡ, ಅವರು ಕೂಡ ವಾಯುಪಡೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥವ್ರು, DRDOದಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು, ಅವರು ತಡೆಯುವಂತಹ ಪ್ರಯತ್ನವನ್ನು ಮಾಡ್ತಾರೆ ಗಂಡನನ್ನು. ಆದರೆ ಹೆಂಡತಿ ಮಾತನ್ನೂ ಕೇಳಲ್ಲ, ಅಲ್ಲಿರುವಂಥ ಸ್ಥಳೀಯರ ಮಾತನ್ನೂ ಕೇಳೋದಿಲ್ಲ. ಒಂದು ಸ್ಥಳೀಯ ಪ್ರಜ್ಞೆ, ಒಂದು ಸಾಮಾಜಿಕ ಪ್ರಜ್ಞೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಇರುತ್ತೆ. ಯಾವುದೇ ಕೋಪ ಬಂದಾಗಲೂ ಕೂಡ ಸುತ್ತಮುತ್ತ 4 ಜನ ಹೇಳಿದಾಗ ಓಕೆ, ಏನೋ ಸಮಾಧಾನ ಮಾಡ್ಕೊಳ್ಬೇಕು. ಆದರೆ ಆ ಸುತ್ತಮುತ್ತ ಹೇಳ್ತಾ ಇರುವಂಥವ್ರು ತಡೆದ್ರು ಎಳೆದ್ರು ಬಿಡದೆ ಹೋಗಿ ಹೊಡೆಯೋದು ಅಂತೇಳಿ ಯಾವ ರೀತಿಯಾದಂತಹ ಚಟುವಟಿಕೆ ಇದು ಅಂತೇಳಿ. ಇನ್ನು ಇದಾದ ಮೇಲೆ ವಿಂಗ್ ಕಮಾಂಡರ್ ವಿರುದ್ಧ ದೂರನ್ನು ದಾಖಲಿಸಲಾಗಿದೆ. ಅಧಿಕಾರಿಯ ದರ್ಪವನ್ನು ಮೆರೆದಿರುವಂಥದ್ದು ಬಯಲಾಗಿದೆ. ಈ ಒಂದು ವಿಚಾರದಲ್ಲಿ ವಿಂಗ್ ಕಮಾಂಡರ್ ಮೇಲೆ ಕೊಲೆ ಯತ್ನದ ಕೇಸನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ನಿನ್ನೆ ರಾತ್ರಿ ವಿಕಾಸ್ ಕುಟುಂಬಸ್ಥರು ದೂರನ್ನು ದಾಖಲಿಸಿದ್ರು. ವಿಕಾಸ್ ಕುಟುಂಬಸ್ಥರು ಕೊಟ್ಟಿರ್ತಕ್ಕಂಥ ದೂರಿನ ಆಧಾರದ ಮೇಲೆ ದೂರನ್ನು ದಾಖಲಿಸಿಕೊಳ್ಳಲಾಗಿದೆ. ವಿಕಾಸ್ ದೂರಿನನ್ವಯ ವಿಂಗ್ ಕಮಾಂಡರ್ ವಿರುದ್ಧ FIR ದಾಖಲಾಗಿದೆ. ಯಾಕಂದರೆ ಇದು ಕೇವಲ ಹಲ್ಲೆ ಅಲ್ಲ, ಇದು ಕೊಲೆ ಯತ್ನ ಅನ್ನುವಂಥ ರೀತಿ. ಯಾಕಂದರೆ ಅಷ್ಟು ಸಿಟ್ಟಲ್ಲಿ ಕುದಿತಾ ಇರುವಂಥದ್ದು, ಒಂದಾದ ಮೇಲೆ ಒಂದು ಹೊಡೆಯುವಂಥದ್ದು, ಉರುಳಿಸಿ ಹೊಡೆಯುವಂಥದ್ದು, ಹೆಲ್ಮೆಟನ್ನು ಹೊರಗಡೆ ತೆಗೆಸಿ ನಂತರ ಹೊಡೆಯುವಂಥದ್ದು,
ಕರವೆಯಿಂದಲೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆಯವರು ಕೂಡ ಬೈಯಪ್ಪನಹಳ್ಳಿ ಸ್ಟೇಷನ್ನಲ್ಲಿ 2ನೇ ದೂರನ್ನು ದಾಖಲಿಸಿದ್ದಾರೆ. ವಿಶೇಷವಾಗಿ ಕರವೆಯಿಂದ ದಾಖಲಾಗಿರ್ತಕ್ಕಂಥ ದೂರಿನಲ್ಲಿ ಕನ್ನಡ ಮಾತಾಡಿಲ್ಲ ಅಂತೇಳಿ ಹಲ್ಲೆ ನಡೆಸಿರುವ ಬಗ್ಗೆ ಸುಳ್ಳು ವಿಡಿಯೋ ಮಾಡಿದ್ದಾಗಿ ಅವರು ದೂರನ್ನು ಕೊಟ್ಟಿದ್ದಾರೆ ಮತ್ತು ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿಸುವಂತಹ, ಶಾಂತಿ ಭಂಗ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅಶಾಂತಿ ಸೃಷ್ಟಿಸಲು ಯತ್ನಿಸಿರುವುದಾಗಿ ವಿಂಗ್ ಕಮಾಂಡರ್ ಮೇಲೆ ಕೇಸನ್ನು ಹಾಕಲಾಗಿದೆ. ಹಲ್ಲೆ ನಡೆಸಿದ ನಂತರ ವಿಡಿಯೋ ಮಾಡಿ ಕೋಲ್ಕತ್ತಾಗೆ ಬೋಸ್ ತೆರಳಿದ್ದಾರೆ. ಯಾಕಂದರೆ ಅವರೇ ಹೇಳಿಕೊಂಡಿರೋ ಪ್ರಕಾರ ತಂದೆಗೆ ಅನಾರೋಗ್ಯ ಇದೆ ಅಂತ ಹೇಳ್ಕೊಂಡು ತಾನು ಏರ್ಪೋರ್ಟ್ಗೆ ಹೋಗ್ತಾ ಇದ್ದೆ. ಆ ಸಂದರ್ಭದಲ್ಲಿ ಇದೆಲ್ಲ ನಡೆದಿತ್ತು. ನೋಡಿ, ಏರ್ಪೋರ್ಟ್ಗೆ ಹೋಗ್ತಾ ಇರ್ತಾರೆ. ಆ ಟೈಮಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಕೂಡ ಏರ್ಪೋರ್ಟ್ಗೆ ಬೇಗ ಹೋಗಬೇಕು, ಅದು ಕೂಡ ಬಸ್ಸಲ್ಲಿ ಹೋಗಬೇಕು. ಈ ರೀತಿಯಾದಂಥ ಪ್ಲ್ಯಾನ್ ಮಾಡ್ಕೊಂಡು ಹೋದಾಗ ಓಕೆ, ಇನ್ನೊಂದು ಸಣ್ಣ ಘಟನೆ ಆಗುತ್ತೆ, ಒಂದೆರಡು ನಿಮಿಷದಲ್ಲಿ ಅದನ್ನು ಸಾಲ್ವ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ. ಯಾಕಂದರೆ ಬೆಂಗಳೂರಲ್ಲಿ ಯಾರೂ ಕೂಡ ನಿಂತ್ಕೊಂಡು ಮಾತಾಡುವಷ್ಟು ಜಾಸ್ತಿ ಟೈಮ್ ಯಾರಿಗೂ ಇರೋದಿಲ್ಲ, ಎಲ್ಲರೂ ಕೂಡ ಮೂವಿಂಗಲ್ಲೇ ಇರ್ತಾರೆ. ಆದರೆ ಈ ವ್ಯಕ್ತಿ ಅಲ್ಲಿ ಅಷ್ಟೊಂದು ಆರಾಮಾಗಿ ನಿಂತ್ಕೊಂಡು ಅಷ್ಟು ಹೊತ್ತು ಹೊಡೆದು ನಂತರ ಹೋಗ್ತಾರೆ ಅಂತ ಹೇಳಿದರೆ ಅಂದರೆ ಯಾವ ರೀತಿಯಾದಂತಹ ಮನಸ್ಥಿತಿಯ ವ್ಯಕ್ತಿ ಈತ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆ ಇದ್ದೇ ಇದೆ. ಈಗಾಗಲೇ ಈತನ ವಿರುದ್ಧ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಕೇಸನ್ನು ದಾಖಲಿಸಲಾಗಿದೆ. BNS 109 ಕೊಲೆ ಯತ್ನದ ಪ್ರಕರಣ, BNS 109 ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. BNS 115 ಸಬ್ ಕ್ಲಾಸ್ 2 ಸ್ವಯಂ ಪ್ರೇರಿತ ಹಲ್ಲೆ, ಸ್ವಯಂ ಪ್ರೇರಿತವಾಗಿ ತಾನೇ ಹಲ್ಲೆ ನಡೆಸಿರ್ತಕ್ಕಂತಹ ಪ್ರಕರಣವನ್ನು ಕೂಡ ದಾಖಲಿಸಲಾಗಿದೆ. BNS 304 ಬಲ ಪ್ರಯೋಗವನ್ನು ಮಾಡಿರುವಂಥದ್ದು. ಅಂದರೆ ಆ ಮುಷ್ಟಿ ಕಟ್ಟಿ ಹೊಡೆದಿರುವಂತಹ ರೀತಿಯಲ್ಲಿ ಅದು ಎಷ್ಟು ಹೆವಿ ಫೋರ್ಸನ್ನು ಹಾಕಿ ಹೊಡೆದಿದ್ದಾರೆ ಅನ್ನುವಂಥದ್ದು ಕೂಡ ಗೋಚರ ಆಗುತ್ತೆ. BNS 324 ಅಪಾಯಕಾರಿ ವಸ್ತುಗಳಿಂದ ಕೂಡ ಹಲ್ಲೆ ನಡೆಸಿರುವಂಥದ್ದು. ಅಂದರೆ ಅಲ್ಲಿ ಸಿಕ್ಕಿರ್ತಕ್ಕಂಥ ವಸ್ತುಗಳ ಮೂಲಕವಾಗಿ ಹಲ್ಲೆ ನಡೆಸಿರುವಂಥದ್ದು, ಶೂ ಅಲ್ಲಿ ಒದ್ದಿರುವಂಥದ್ದು, ಅಂದರೆ ಹೋಗಿ ಹೊಡಿತಾ ಇರುವಂತಹ ರೀತಿ. ಈ ಕಾರಣಕ್ಕಾಗಿ ಇನ್ನು BNS 352 ಪ್ರಚೋದನೆ ಮತ್ತು ಶಾಂತಿ ಭಂಗ, ಅಂದರೆ ವಿಡಿಯೋ ಮೂಲಕವಾಗಿ ಪ್ರಚೋದನೆ ಮಾಡಿರುವಂಥದ್ದು. ಕನ್ನಡಿಗ ನಾನು ಹಿಂದಿ ಮಾತಾಡದಿದ್ದೇಳಿ ಒಬ್ಬ ಕನ್ನಡಿಗರು ಸೇರಿಕೊಂಡು ನನಗೆ ಹೊಡೆದರು ಅಂತ ಹೇಳುವಂಥದ್ದು. ಈ ಮೂಲಕವಾಗಿ ಶಾಂತಿ ಭಂಗವನ್ನು ಮಾಡತಕ್ಕಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಪ್ರಕರಣವನ್ನು ದಾಖಲಿಸಲಾಗಿದೆ. ಈ ವಿಚಾರ ಸಹಜವಾಗಿ ಕನ್ನಡಿಗರನ್ನು ಕೆರಳಿಸಿದೆ ಇಂಥದ್ದೊಂದು ಘಟನೆ. ಯಾಕಂದರೆ ಕರ್ನಾಟಕದಲ್ಲಿ DRDO ಇರ್ಬೋದು, ಯಾವುದೇ ಸಂಸ್ಥೆಗಳು, ದೊಡ್ಡ ಸಂಸ್ಥೆಗಳು ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸ್ತಾ ಬಂದಿರುವಂಥದ್ದು ಇಂದು ನಿನ್ನೆಯಿಂದ ಅಲ್ಲ. ಇದು ಹಿಂದಿ ಭಾಷಿಕರಿರುವಂಥದ್ದು ಇಂದು ನಿನ್ನೆಯಿಂದ ಅಲ್ಲ. ಯಾರೋ ಒಬ್ಬರು ಹೊಸದಾಗಿ ಬಂದಿದ್ದರಿಂದಾಗಿ ಶುರುವಾಗಿಲ್ಲ. ಕನ್ನಡಿಗರು ಇವರೆಲ್ಲರೂ ಕೂಡ ನೋಡಿದ್ದಾರೆ, ಇವೆಲ್ಲರ ಜೊತೆಯೂ ಕೂಡ ವ್ಯವಹರಿಸಿದ್ದಾರೆ, ಶಾಂತಿಯುತವಾಗಿ ವ್ಯವಹರಿಸುವಂಥವ್ರು ಕನ್ನಡಿಗರು. ಆದರೆ ಇಲ್ಲಿ ವಿಂಗ್ ಕಮಾಂಡರ್ ದೌಲತ್ತಿನ ವಿರುದ್ಧ ಈಗ ಕನ್ನಡಿಗರು ಕೆರಳಿದ್ದಾರೆ. ತಾನು ವಿಂಗ್ ಕಮಾಂಡರ್ ಅನ್ನುವಂತಹ ರೀತಿಯಲ್ಲಿ ರಸ್ತೆಯಲ್ಲಿ ಬಂದು ಈ ರೀತಿಯಾಗಿ ಹೊಡೆದ್ರೆ ಸಾಮಾನ್ಯ ಜನ ಏನು ಮಾಡಬೇಕು ಅಂತ ಹೇಳಿ ಕನ್ನಡಿಗ ವಿಕಾಸ್ ಕುಮಾರ್ ಬೆಂಬಲಕ್ಕೆ ಈಗ ಕರ್ನಾಟಕ ರಕ್ಷಣಾ ವೇದಿಕೆಯ ನಾಯಕರುಗಳು ಕೂಡ ನಿಂತಿದ್ದಾರೆ. ಅವರೆಲ್ಲರೂ ಕೂಡ ಇಡೀ ರಾತ್ರಿ ಸ್ಟೇಷನ್ನಲ್ಲೇ ಇದ್ದು ದೂರು ಕೊಡೋದಕ್ಕೂ ಕೂಡ ಸಹಾಯ ಮಾಡಿದ್ದಾರೆ. ಯಾಕೆಂದರೆ ವಿಕಾಸ್ನನ್ನ ವಿಚಾರಣೆಗಿಂತೇಳಿ ಕರೆಸಿಕೊಳ್ಳಲಾಗಿತ್ತು, ನಂತರ ಆತನಿಗೆ ವೈದ್ಯಕೀಯ ತಪಾಸಣೆಯನ್ನು ಕೂಡ ಮಾಡಿಸಲಾಗಿತ್ತು. ಇಡೀ ರಾತ್ರಿ ಸ್ಟೇಷನ್ನಲ್ಲೇ ಇದ್ದು ದೂರು ಕೊಡೋದಕ್ಕೆ ಸಹಾಯವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ವಿಂಗ್ ಕಮಾಂಡರ್ ವಿರುದ್ಧ FIR ಕೂಡ ಕರ್ವೆಯವರು ಮುಂದೆ ನಿಂತು ಹಾಕಿಸಿದ್ದಾರೆ. ಯಾಕಂದರೆ ಇಲ್ಲಿ ಈ ರೀತಿಯಾಗಿ ಕನ್ನಡಿಗರ ಮೇಲೆ ಹಲ್ಲೆ ನಡೆದಾಗ ಅದನ್ನು ರಕ್ಷಣಾ ವೇದಿಕೆಯವರು ತಮ್ಮ ಜವಾಬ್ದಾರಿ ಅನ್ನುವಂಥ ರೀತಿಯಲ್ಲಿ ಆ ಕೆಲಸವನ್ನು ಕೂಡ ಮಾಡುತ್ತಿದ್ದಾರೆ. ಮತ್ತು ಅರೆಸ್ಟ್ ಶಿಲಾದಿತ್ಯ ಬೋಸ್ ಅಂತೇಳಿ ಎಕ್ಸ್ನಲ್ಲಿ ಟ್ರೆಂಡ್ ಕೂಡ ಆಗ್ತಾ ಇದೆ ಇವಾಗ. ಯಾಕಂದರೆ ಈ ವ್ಯಕ್ತಿ ಮಾಡಿರ್ತಕ್ಕಂಥ ಕೆಲಸ ನಿಜಕ್ಕೂ ಕೂಡ ಈತನನ್ನು ಅರೆಸ್ಟ್ ಮಾಡಲೇಬೇಕಾಗಿರುವಂಥದ್ದು ಈ ಸ್ವರೂಪದಲ್ಲಿ ಹೊಡೆದಿರತಕ್ಕಂತಹ ಕಾರಣಕ್ಕಾಗಿ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಕರ್ನಾಟಕ ರಕ್ಷಣಾ ವೇದಿಕೆಯವರು ಕೂಡ ಮಾತನಾಡಿದ್ದಾರೆ. ಹಾಗೆಯೇ ಮುಖ್ಯಮಂತ್ರಿಯವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಯಾರ್ಯಾರು ಏನು ಹೇಳಿದ್ದಾರೆ ಅಂತ ಗೊತ್ತು. ಕಮಾಂಡ್ರು ಇನ್ನೊಬ್ಬನು ಗೊತ್ತಿಲ್ಲ, ಆತನ ಹುದ್ದೆಗೆ ನಮಗೆ ಗೌರವ ಇದೆ, ಹಾಗನ್ಬಿಟ್ಟು ಆತ ಬಂದು ಚಾಕು ಚುಚ್ಚಬಹುದು ಅಂತಂದ್ರೆ ಕಾನೂನಲ್ಲಿ ಅವಕಾಶ ಇಲ್ಲ ಅದಕ್ಕೆ. ಸೊ ಆ ರೀತಿ ಮಾಡಿ ಒಬ್ಬ ಹುದ್ದೆಯಲ್ಲಿ, ಒಂದು ಜವಾಬ್ದಾರಿ ಹುದ್ದೆಯಲ್ಲಿ ಇರ್ತಕ್ಕಂಥವನು ಎಲ್ಲೋ ಕೂತ್ಕೊಂಡು ಲೈವಲ್ಲಿ ಇಡೀ ದೇಶದ ಮುಂದೆ ಕರ್ನಾಟಕದವ್ರನ್ನ ವಿಲನ್ ಆಗಿ ತೋರಿಸೋದಿದೆಯಲ್ಲ, ಅದು ಇದಕ್ಕಿಂತ ದೊಡ್ಡ ಘೋರ ಅಪರಾಧ. ಹಾಗಾಗಿ ಆತನ ಮೇಲೆ ಕಾನೂನು ಕ್ರಮ ಜರುಗಿಸಲೇಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿರ್ತದೆ. ಯಾವುದೇ ಕಾರಣಕ್ಕೂ ಇದನ್ನ ಬಿಡೋ ಪ್ರಶ್ನೆಯೇ ಇಲ್ಲ. ನಮ್ಮನ್ನ ವಿಲನ್ಗಳಾಗಿ ನೀವು ಇಡೀ ದೇಶದ ಮುಂದೆ ಪ್ರೊಜೆಕ್ಟ್ ಮಾಡಕ್ ಹೋಗ್ತಾ ಇದ್ದೀರಲ್ಲ, ಇದು ತಪ್ಪು. ನಾಳೆ ದಿನ ಯಾವ್ದಾದ್ರು ಒಂದು, ಈಗ ನೀವು ಹಿಂದೆನೂ ನೋಡಿದರೆ ಸಾಕಷ್ಟು ಕಡೆ ಪ್ರವಾಹನೋ ಇನ್ನೊಂದು ಏನೋ ಒಂದಾಗಲಿ, ಮೊದಲು ಎದ್ದು ನಿಂತುಕೊಂಡು ನಿಮಗೆ ಸಹಾಯ ಹಸ್ತ ಚಾಚವರು ಕನ್ನಡಿಗರು. ನಮ್ಮ ವಿರುದ್ಧ ದಯವಿಟ್ಟು ನಿಮ್ಮ ದೌರ್ಜನ್ಯ ಬೇಡ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿಯೂ ಕೂಡ ಏರ್ ಫೋರ್ಸ್ ಕಮಾಂಡರ್ ಹೆಸರಿಲ್ಲ. ಅಲ್ಲಿ ಏನ್ ಹೇಳ್ತಾರೆ, ಒಬ್ಬ ಡ್ರೈವರ್, ಒಬ್ಬ ಅಪರಿಚಿತ ಒಬ್ಬ ಡ್ರೈವರ್ ಅಂತ ಹೇಳಿ ಉಲ್ಲೇಖ ಮಾಡಿರುವಂತದ್ದು. ಹಾಗಾಗಿ ಈ ಪ್ರಕರಣದ ದಿಕ್ಕು ಎಲ್ಲಿಗೆ ಹೋಗ್ತಾ ಇದೆ? ನೀವು ವಿಕಾಸನ ಕರ್ಕೊಂಡು ಬಂದು ಕಸ್ಟಡಿಯಲ್ಲಿ ಕೂರಿಸ್ಕೊಂಡು ನಿನ್ನೆಯಿಂದಾನು ಕೂಡ ನೀವು ಬಿಟ್ಟಿಲ್ಲ. ಅವನಿಗೆ ಅಗತ್ಯವಾಗಿ ಬೇಕಾಗಿರುವಂತದ್ದು ಚಿಕಿತ್ಸೆ. ನೀವೀಗ ಅವನನ್ನು ಕೋರ್ಟ್ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ಇದೇ ರೀತಿ ತನಿಖೆಯನ್ನ ಕೂಡ ಏರ್ ಫೋರ್ಸ್ ಕಮಾಂಡರ್ ಮೇಲೆ ಆಗಬೇಕು ಅಂತ ಹೇಳಿ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಈಗಾಗಲೇ ಹೇಳಿದೆ, ಅವರು ಕೊಟ್ಟಿರ್ತಕ್ಕಂಥ ಕೆಲವು ಅಂಶಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ಉಲ್ಲೇಖ ಮಾಡಿರ್ತಕ್ಕಂಥ ಕೆಲವು ಅಂಶಗಳು ವಾಸ್ತವಾಂಶದಿಂದ ಕೂಡಿರೋ ಸಾಧ್ಯತೆ ಇಲ್ಲ ಅನ್ನೋದು ಕಂಡು ಬಂದಿದೆ. ಬಟ್ ಅದು ತನಿಖೆಯ ಭಾಗ ಆಗಿರೋದ್ರಿಂದ ನಾವು ಹೆಚ್ಚು ಅದ್ರ ಬಗ್ಗೆ ಮಾತನಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು. ಯಾರೇ ಆಗಲಿ, ವಿಂಗ್ ಕಮಾಂಡರ್ ಆಗಲಿ, ಯಾರೋ ಆಗಲಿ, ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ.
ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಗೊತ್ತಾಯ್ತಾ? ಅದರಿಂದ ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ರು. ಇದೆಲ್ಲದರ ನಡುವೆ ಪೊಲೀಸರು ವಿಕಾಸ್ಗೆ ಕಡೆಗೆ ಸ್ಟೇಷನ್ ಬೇಲನ್ನು ಕೊಟ್ಟಿದ್ದಾರೆ. ಸ್ಟೇಷನ್ನಲ್ಲಿ ಆತನಿಗೆ ಬೇಲ್ ಕೂಡ ನೀಡಲಾಗಿದೆ. ತವರಿಗೆ ಹೊರಟಿದ್ದಾನೆ. ಹೀಗಾಗಿ ಸ್ಟೇಷನ್ ಬೇಲ್ ಮೇಲೆ ಟಿಕ್ಕಿ ವಿಕಾಸ್ ಕುಮಾರ್ ರಿಲೀಸ್ ಆಗಿದ್ದಾನೆ. ಈತ ತನ್ನ ಕೆಲಸಕ್ಕೆ ಬೆಳಗ್ಗೆ ಹೊರಟಿದ್ದಂಥ ಸಂದರ್ಭದಲ್ಲಿ ಈ ರಸ್ತೆಯಲ್ಲಿ ಈ ರೀತಿಯಂಥ ಗಲಾಟೆ ಆಗಿರೋದು ನೋಡಿ. ಬೆಂಗಳೂರಿನ ರಸ್ತೆಗಳಲ್ಲಿ ಹೋಗ್ತಾ ಇರುವಂಥವ್ರು ಯಾವ್ಯಾವ ಕಾರಣಕ್ಕಾಗಿ ಏನೇನು ಆಗುತ್ತೆ ಅನ್ನೋದನ್ನು ಊಹಿಸೋದಕ್ಕೂ ಸಾಧ್ಯ ಇಲ್ಲ ಅಂತ ಹೇಳುವಂಥ ರೀತಿಯಲ್ಲಿದೆ ಇದು. ಇಂದಿರಾನಗರ ಠಾಣೆಯಿಂದ ಈಗ ವಿಕಾಸ್ ರಿಲೀಸ್ ಆಗಿದ್ದಾನೆ. ಆತನ ತಾಯಿ ಕೂಡ ಬಂದಿದ್ದಾರೆ. ಪಾಪ ಮಗನಿಗೆ ಈ ರೀತಿಯಲ್ಲಿ ಹೊಡೆದಿರೋದನ್ನು ಕಂಡ್ರೆ ಯಾವ ತಾಯಿಗೆ ಆದರೂ ಕೂಡ ಅದನ್ನು ಹೇಗೆ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂಥದ್ದು. ಯಾಕೆಂದರೆ ತಾಯಿ ಜೊತೆಗೆ ಈಗ ಊರಿಗೆ ಹೊರಟಿದ್ದಾನೆ ವಿಕಾಸ್ ಕುಮಾರ್. ಆತನಿಗೆ ಧೈರ್ಯ ಹೇಳುವಂತಹ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಮತ್ತು ಕನ್ನಡಿಗರು ವಿಶೇಷವಾಗಿ ಮಾಡ್ತಾ ಇರುವಂಥದ್ದು. ವಿಕಾಸ್ ರಿಲೀಸ್ ಆಗಬೇಕು ಅಂಥೇಳಿ ಅಭಿಯಾನ ಕೂಡ ಶುರುವಾಗಿತ್ತು. ಆತನನ್ನು ರಸ್ತೆಯಲ್ಲಿ ಆದಂಥ ಯಾವುದೋ ಒಂದು ಸಣ್ಣ ಕಿರಿಕಿಗೆ ಈ ಲೆವೆಲ್ಗೆ ಹೊಡೆದಿರತಕ್ಕಂತಹ ವ್ಯಕ್ತಿಯ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥದ್ದು ಕೂಡ ಅಷ್ಟೇ ಪ್ರಬಲವಾದಂಥ ಒತ್ತಾಯ. ಇನ್ನು 24ನೇ ತಾರೀಕಿನಂದು ಏಪ್ರಿಲ್ 24ರಂದು ವಿಚಾರಣೆಗೆ ಬರಬೇಕು ಅಂತೇಳಿ ವಿಕಾಸ್ ಕುಮಾರ್ಗೆ ನೋಟಿಸನ್ನು ಕೂಡ ನೀಡಲಾಗಿದೆ. 24ರಂದು ವಿಚಾರಣೆಗೆ ಬರೋದಕ್ಕೆ ಹೇಳಲಾಗಿದೆ. ಬೈಯಪ್ಪನಹಳ್ಳಿ ಪೊಲೀಸರು ನೋಟಿಸನ್ನು ಕೊಟ್ಟು ಆತನನ್ನು ಕಳಿಸಿದ್ದಾರೆ. ಈತನ ಹಲ್ಲೆಯಿಂದ ತಪ್ಪಿಸ್ಕೊಂಡು ಓಡಿ ಹೋಗೋದಕ್ಕೆ ಟ್ರೈ ಮಾಡಿದಾಗಲೂ ಕೂಡ ಇಳ್ಕೊಂಡು ಹೋಗಿ ನಡು ರಸ್ತೆಯಲ್ಲಿ ಉರುಳಿಸಿ ಹೊಡೆದಿದ್ದಾನೆ ಅಂತೇಳಿದರೆ ಈ ವಿಂಗ್ ಕಮಾಂಡರ್ನ ಮನಸ್ಥಿತಿ ಹೇಗಿದ್ದಿರ್ಬೋದು ಅಂತೇಳಿ ವಿಕಾಸ್ನ ತಾಯಿ ಮಾತನಾಡಿದ್ದಾರೆ. ತೋರಿಸ್ತೀನಿ. ತಪ್ಪಿಲ್ಲದೆ ಇವಾಗ ನನ್ನ ಮಗನ ಹಿಡ್ಕೊಂಡು ಹೊಡಿತಾ ಇದ್ದಾರೆ. ಆದರೂ ಇವ್ರಿಗೆ ಪೊಲೀಸರಿಗಾಗಲಿ ಯಾರಿಗೂ ನ್ಯಾಯ ಗೊತ್ತಾಗ್ತಾ ಇಲ್ವಾ ಅಂತ ಅನಿಸ್ತಾ ಇದೆ. ಅವನ ಮೇಲೆ ಮಾನ ನಷ್ಟ ಮೊಕದ್ದಮೆನೂ ಹಾಕ್ತೀನಿ, ಮತ್ತು ಆಫ್ ಮರ್ಡರ್ ಕೇಸ್ ಮೇಲೂ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ನಾನು. ಹೀಗೆ ಈ ಇಡೀ ಘಟನೆಯನ್ನು ನಾವು ನೋಡ್ತಾ ಹೋದಾಗ ವಿಂಗ್ ಕಮಾಂಡರ್ ಒಂದು ಕಡೆಯಲ್ಲಿ ಯಾವ ರೀತಿಯಾಗಿ ತನ್ನನ್ನು ತಾನು ಡಿಫೆಂಡ್ ಮಾಡ್ಕೊಳ್ಳೋದಕ್ಕಾಗಿ ಜನರ ಎದುರುಗಡೆ ತಾನು ಬಹಳ ಹೊಡೆತ ತಿಂದಿದ್ದೀನಿ, ನನಗೆ ಈ ಕನ್ನಡಿಗರು ಸೇರ್ಕೊಂಡು ಹೊಡೆದುಬಿಟ್ರು, ಭಾಷೆ ವಿಚಾರಕ್ಕಾಗಿ ಹೊಡೆದುಬಿಟ್ರು ಅನ್ನುವಂತಹ ರೀತಿಯಲ್ಲಿ ಅತಿ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸಿರುವಂತಹ ಈ ಅತಿ ಸತ್ಯವಂತನ ಅಸಲಿ ಮುಖ ಈ CCTV ಫುಟೇಜ್ ಮೂಲಕವಾಗಿ ಬಯಲಾಗಿದೆ. ನಡುವೆ ವಿಕಾಸ್ ಮಾತನಾಡಿದಾನೆ, ತೋರಿಸ್ತೀನಿ. ಬೈಯಪ್ಪನಹಳ್ಳಿ ಪೊಲೀಸ್ ಸ್ಟೇಷನ್ ಸಿಬ್ಬಂದಿ ಏನಿದಾರಲ್ಲ ಅವ್ರಿಗೆ ನಾನು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ನಂಗೆ ನಿಜ ಹೇಳ್ಬೇಕಂದ್ರೆ ನನ್ನನ್ನು ಅವರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವರು. ಆಮೇಲೆ ನನ್ನ ಸೈಡೋದು ಸ್ಟೋರಿನೂ ಕೇಳಿಸ್ಕೊಂಡಿದ್ದಾರೆ. ಆಮೇಲೆ ನನ್ನ ಕಡೆಯಿಂದನೂ ಒಂದು ಕಂಪ್ಲೇಂಟ್ ತೊಗೊಂಡಿದ್ದಾರೆ ಅವರು. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದಕ್ಕೆ ಸ್ಪಂದನೆ ಕೊಟ್ಟಿರೋದಕ್ಕೂ ನಾನು ತುಂಬ ಖುಷಿ ಆಗ್ತಾಯಿದೆ. ಎಲ್ಲ ಕನ್ನಡ ಸಂಘಗಳಿಗೆ ಆಮೇಲೆ ಎಲ್ಲ ಮೀಡಿಯಾಗಳಿಗೂ ತುಂಬ ಧನ್ಯವಾದಗಳು ಹೇಳ್ತೀನಿ. ನನ್ನ ಕೆಲಸಕ್ಕೆ ತುಂಬ ಎಫೆಕ್ಟ್ ಆಗಿದೆ. ನನ್ನ ತಂದೆಯವರು 2 ವರ್ಷದಿಂದ ತೀರ್ಕೊಂಡಿರೋದು, ನನ್ನ ತಾಯಿ ಇಬ್ಬರೇ ಇರೋದು. ಸೊ ನನ್ನ ಕೆಲಸ ಮಾಡಿ ನನ್ನ ತಾಯಿ ನೋಡ್ಕೊತಿದ್ದೆ. ಇವಾಗ ಕೆಲಸಕ್ಕೂ ಎಫೆಕ್ಟ್ ಆಗಿದೆ. ನಾನು ಇದನ್ನು ಇಲ್ಲಿಗೆ ಬಿಡಲ್ಲ. ನಾನು ಸ್ವಲ್ಪ ಫಿಸಿಕಲಿ ಸ್ವಲ್ಪ ಸ್ಟ್ರೈನ್ ಆಗಿ ಮೆಂಟಲಿ ಸ್ಟ್ರೆಸ್ ಆಗಿರೋದ್ರಿಂದ ನಾನು ಒಂದು ದಿನ ರೆಸ್ಟ್ ಬೇಕನ್ನಿಸ್ತಾ ಇದೆ. ಬಟ್ ನಾನು ಇಲ್ಲಿಗೆ ಬಿಡಲ್ಲ, ತನಿಖೆ ನಡೆಯುತ್ತೆ ಅಂದ್ಬಿಟ್ಟು ಕಮಿಷನರ್ ಸರ್ ಅವರು ನನಗೊಂದು ಮಾತು ಕೊಟ್ಟಿದ್ದಾರೆ. ಏನು ವರಿ ಮಾಡಬೇಡ, ನಿನ್ನ ಕೆಲಸಕ್ಕೆ ಎಫೆಕ್ಟ್ ಆಗಲ್ಲ ಅಂತ ಹೇಳಿದ್ದಾರೆ. ಬಟ್ ಆಲ್ರೆಡಿ ನನ್ನ ವರ್ಕ್ ಪ್ಲೇಸಲ್ಲಿ ನೋಡಿದ್ರೆ ನನಗೆ ಏನು ಹೇಳೋದು, ಆಲ್ರೆಡಿ ನನಗೆ HR ಅವರು ಕಾಲ್ ಮಾಡಿ ಹೆಂಗೋ ಕೆಲಸ ಹೋಗೋ ಥರ ಆಗಿದೆ ನನ್ನ ಪರಿಸ್ಥಿತಿ ಇವಾಗ. ಬಟ್ ನಾನು ಇದನ್ನೇ ಇಲ್ಲಿಗೆ ಬಿಡಲ್ಲ. ನಾನು ವಿಂಗ್ ಕಮಾಂಡರ್, ಏರ್ ಫೋರ್ಸ್ ವಿಂಗ್ ಕಮಾಂಡರ್ ಅವ್ರು ಏನಿದಾರಲ್ವ ಅವ್ರ ಕಡೆಯಿಂದ ನನಗೆ ಏನು ನ್ಯಾಯ ಬೇಕೋ ಅದು ನಾನು ತೊಗೊಂತೇನೆ, ನಾನು ಬಿಡಲ್ಲ. ಯಾಕಂದರೆ ಅವರು ಇಲ್ಲಿ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂದ್ಬಿಟ್ಟು ಒಂದು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ನಾನು ಬೇಕಾದ್ರೆ ಆನೆಸ್ಟಾಗಿ ಹೇಳ್ತೀನಿ, ನಾನು ಮೋರ್ ದೆನ್ 5 ಲ್ಯಾಂಗ್ವೇಜ್ ಮಾತಾಡ್ತೀನಿ. ಕನ್ನಡ, ಇಂಗ್ಲೀಷ್, ಹಿಂದಿ, ತಮಿಳ್, ತೆಲುಗು 5 ಲ್ಯಾಂಗ್ವೇಜು ಬರುತ್ತೆ. ಸೊ ನಾನು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿರೋದು, ಬೆಂಗಳೂರಲ್ಲಿ ಜೀವನ ಮಾಡ್ತಿರೋದು. ಸೊ ಒಂದು ಭಾಷೆಯಲ್ಲಿ ಇಲ್ಲಿ ಜೀವನ ನಡೆಸೋದು ಕಷ್ಟ ಆಗೋದ್ರಿಂದ ನಾನು 5ರಿಂದ 6 ಭಾಷೆ ಕಲ್ತಿದ್ದೀನಿ. ಸೊ ಅವರೊಂದು ಫಾಲ್ಸ್ ಕೇಸ್ ಕೊಟ್ಬಿಟ್ಟು ಅವರೇ ನನ್ನ ಮೇಲೆ ಹಲ್ಲೆ ಮಾಡಿ ಈ ಥರ ಮಾಡಿರೋದು. ನೋಡಿ ಯಾವ ರೀತಿಯಲ್ಲಿ ಘಟನೆಗಳು ನಡೀತವೆ ಅನ್ನುವಂಥದ್ದು ಇದರಲ್ಲಿ ಗೋಚರಿಸುತ್ತೆ. ನಿಜಕ್ಕೂ ಒಬ್ಬ ಹುಡುಗ ಮನೆಯಿಂದ ಆಫೀಸ್ಗೆ ಅಂತೇಳಿ ಹೋದಂತಹ ಹುಡುಗನಿಗೆ ಈ ರೀತಿಯಾಗಿ ರಸ್ತೆಯಲ್ಲಿ ಯಾವುದೋ ಒಂದು ಗಲಾಟೆ ಆಗಿರ್ಬೋದು, ಈತ ಕೂಡ ಏನೋ ಒಂದು ಮಾತು ಹೇಳಿರ್ಬೋದು, ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಹೇಳಿದ ತಕ್ಷಣವೇ ಅದಕ್ಕೆ ಕಾರನ್ನು ಇಳಿದು ಹೊಡೆದು ಈ ರೀತಿಯಾಗಿ ಅಟ್ಟಾಡಿಸ್ಕೊಂಡು ಹೊಡೆದು ಫುಟ್ಬಾಲ್ ಥರ ಒದೆಯುವಂಥದ್ದು ಈ ಕೆಲಸಗಳನ್ನು ಮಾಡ್ತಾ ಹೋದರೆ ಇದಕ್ಕೆ ಬೆಂಗಳೂರಿನ ನಾಗರಿಕ ಸಮಾಜ ಒಪ್ಕೊಳ್ಳೋದಕ್ಕೆ ಸಾಧ್ಯನಾ? ನಾಗರಿಕ ಸಮಾಜದಲ್ಲಿ ಇಂಥದ್ದೊಂದು ಘಟನೆಗಳಾಗೋದಕ್ಕೆ ಸಾಧ್ಯನಾ? ಯಾವುದೇ ಅಧಿಕಾರಿ ಯಾವುದೇ ಉನ್ನತ ಹುದ್ದೆಯಲ್ಲಿದ್ದರೂ ಕೂಡ ರಸ್ತೆಗೆ ಬಂದಾಗ ಆತ ನಾಗರಿಕನಾಗಿ ವರ್ತಿಸಬೇಕಾಗುತ್ತೆ. ಮೊದಲ ಜವಾಬ್ದಾರಿ, ಪ್ರತಿಯೊಬ್ಬರ ಜವಾಬ್ದಾರಿ ಏನಂತ ಹೇಳಿದ್ರೆ ನಾಗರಿಕರ ರೀತಿಯಲ್ಲಿ ವರ್ತಿಸುವಂಥದ್ದು ರಸ್ತೆಯಲ್ಲಿ. ಅದು ನಮ್ಮ ನಾಗರಿಕತೆಯನ್ನು ಬಿಂಬಿಸುತ್ತೆ. ಇಲ್ಲದೆ ಹೋದರೆ ಈ ರೀತಿಯಾದಂತಹ ಕೃತ್ಯವನ್ನು ಎಸಗಿಯೂ ಕೂಡ ತನ್ನನ್ನು ಕವರಪ್ ಮಾಡ್ಕೊಳ್ಳೋದಕ್ಕೆ ಭಾಷೆಯ ಹೆಸರಿನಲ್ಲಿ ಕನ್ನಡಿಗರು ಈ ರೀತಿಯಾಗಿ ಹಲ್ಲೆ ನಡೆಸಿದ್ರು ಅಂತ ಹೇಳುವಂಥದ್ದು ಇದೆಯಲ್ಲ, ಇದು ಘೋರವಾದಂತಹ ಅಪರಾಧ. ಈ ವ್ಯಕ್ತಿಯ ವಿರುದ್ಧ ಕಠಿಣವಾದಂಥ ಕ್ರಮವನ್ನು ಕೈಗೊಳ್ಳಬೇಕಾಗಿರೋದು ಕೂಡ ಪೊಲೀಸರ ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ.